ವೆಲ್ಕಮ್ ಟು ಚೈತು ಮೀನು ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮಾಡ್ತಾ ಇದ್ದೇವೆ ಉಡುಪಿ ಶೈಲಿಯ ಮಟ್ಟುಗುಳ್ಳ ಹುಳಿ. ಹೇಗೆ ಮಾಡುವುದನ್ನು ನೋಡೋಣ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿ: ಮಟ್ಟುಗುಳ್ಳ, ಒಣಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಮೆಂತ್ಯಕಾಳು, ತೊಗರಿಬೇಳೆ, ಹುಣಸೆ ಹುಳಿ, ಬೆಲ್ಲ, ಕರಿಬೇವು, ಕೊತ್ತಂಬರಿ ಕಾಳು, ಹಸಿಮೆಣಸಿನಕಾಯಿ, ನೀರು, ಎಣ್ಣೆ, ಉಪ್ಪು. ಮೊದಲಿಗೆ ನಾವು ತೊಗರಿಬೇಳೆನ ತೊಳೆದುಕೊಳ್ಳುವ. ಅದಕ್ಕೆ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನಾನು ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ, ಹಾಕಿ ಬೇಯಲಿಕ್ಕಿಡುವ. 3 ವಿಸಿಲ್ ಬಂದರೆ ಸಾಕು. ನಂತರ ಒಂದು ಬಟ್ಲಿಗೆ ಸ್ವಲ್ಪ ಹುಳಿ ಹಾಕಿ ನೀರಿಡುವ. ಆಮೇಲೆ ಹೆಚ್ಚಿದಂಥ ಬದನೆಕಾಯಿ, ಸ್ವಲ್ಪ ದಪ್ಪನೇ ಇರಲಿ. ಅದಾದ ನಂತರ ನೆನೆಸಿಟ್ಟ ಹುಳಿ, ಉಪ್ಪು ಸ್ವಲ್ಪ, ಅರಿಶಿನ ಪುಡಿ, ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ಇವೆಲ್ಲ ಹಾಕಿ ಬೇಯಲಿಕ್ಕಿಡುವ. ಇದು ಬೇಯೋವರೆಗೂ ನಾವು ಮಸಾಲೆ ಹುರಿದುಕೊಳ್ಳುವ. ಒಂದು ಬಾಣಲೆಗೆ ತೆಂಗಿನೆಣ್ಣೆ ಹಾಗೂ 10ರಿಂದ ಒಣಮೆಣಸಿನಕಾಯಿ ಹಾಕಿ ಅದು ಹುರಿದುಕೊಳ್ಳುವ. ಇದು ಹುರಿದಾದ್ಮೇಲೆ ಅದೇ ಬಾಣಲೆಗೆ ಕೊತ್ತಂಬರಿ ಕಾಳು 2 ಸ್ಪೂನ್, ಜೀರಿಗೆ 1 ಸ್ಪೂನ್ ಹಾಗೂ ಸ್ವಲ್ಪ ಮೆಂತ್ಯಕಾಳು, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಇವೆಲ್ಲ ಹಾಕಿ ಚೆಂದಾಗಿ ಹುರಿದುಕೊಳ್ಳುವ. ಎಲ್ಲ ಸಿಮ್ಮಲ್ಲಿಟ್ಟು ಹುರಿಬೇಕು. ಇದೆಲ್ಲ ಚೆಂದಾಗಿ ಹುರಿದಾದ್ಮೇಲೆ ಇದನ್ನೆಲ್ಲ ಪುಡಿ ಮಾಡಿಕೊಳ್ಳುವ ಮಿಕ್ಸಿ ಜಾರಿಗೆ. ಅಷ್ಟೊತ್ತಿಗೆ ನಾವು ತೆಗೆದು ನೋಡುವ, ಕಾಯೆಲ್ಲ ಬೆಂದಿದೆ. ಇದಾದಮೇಲೆ ನಾವು ಬೇಯಿಸಿಟ್ಟಂಥ ಬೇಳೆ ಹಾಗೂ ಪುಡಿ ಮಾಡಿದಂಥ ಮಸಾಲೆ, ಸಾಂಬಾರು ಪುಡಿ ಇದೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಕೊಳ್ಳುವ. ಇದಾದಮೇಲೆ ಉಪ್ಪು ನಮ್ಮ ರುಚಿ ನೋಡ್ಕೋಬೋದು. ನನಗೆ ಸ್ವಲ್ಪ ಉಪ್ಪು ಬೇಕು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ. ಇದು ಚೆಂದ ಕುದೀಲಿ, ಅಲ್ಲಿವರೆಗೂ ಒಗ್ಗರಣೆ ಹಾಕುವ. ಒಂದು ಬಾಣಲೆಗೆ ತೆಂಗಿನ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಗೂ 1-2 ಒಣಮೆಣಸಿನಕಾಯಿ, ಕರಿಬೇವು, ಇಂಗು ಇದೆಲ್ಲ ಹಾಕಿ ಸಾರು ಕುದೀತಾ ಇದೆ. ಅದರಲ್ಲಿ ಹಾಕಿದರೆ ರೆಡಿ ಟು ಸರ್ವ್ ಉಡುಪಿ ಶೈಲಿಯ ಸಾಂಬಾರ್.